मिट्टी की ये जुबान है मुझसे दूर मिलो दूर, पर ये दिल है कि चख रहा है उन्हीं अल्फाजों का नूर नूर और नूर नूर और दूर कितना भी जा, इस जुबान से दूर ना जा पाओगे। विमल, बोलो जुबान केसरी। ಇವತ್ತು ಸುಮಾರು ಒಂದು 7 ಗಂಟೆ 6:30 7 ಗಂಟೆಗೆ ಬದಾಮಿಂದ ಒಬ್ಬರು ಮೇಜರ್ ಇರತಕ್ಕಂಥವ್ರು ಒಂದು ಹುಡುಗ ಒಂದು ಹುಡುಗಿ ನಾವು ಮದುವೆ ಆಗಿದ್ದೀವಿ, ನಮಗೆ ರಕ್ಷಣೆ ಕೋರಿ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಹುಡುಗಿದು ತಂದೆ ತಾಯಿ ಬರ್ತಾರೆ ಮತ್ತು ಹುಡುಗಿ ಸಂಬಂಧಪಟ್ಟಂಗೆ ಮತ್ತು ಹುಡುಗಂದು ತಂದೆ ತಾಯಿ ಹುಡುಗಿಗೆ ಸಂಬಂಧಪಟ್ಟವರು ಬರ್ತಾರೆ. ಇದನ್ನು ಮಾಹಿತಿ ತಿಳಿದು ಇಲ್ಲಿ ನಗರದಾಗಿರ್ತಕ್ಕಂಥವ್ರು ಸ್ವಲ್ಪ ಈ ಕುಮಾರಸ್ವಾಮಿ ಮತ್ತು ಈ ಅಂಬಿಗೇರು ಮತ್ತು ಯಾರ್ಯಾರೋ ಒಂದು 4-5 ಜನ ಒಂದು 10-12 ಹುಡುಗರನ್ನ ಕರ್ಕೊಂಡು ಬರ್ತಾರೆ. ಆ ಸಮಯದಲ್ಲಿ ಪೊಲೀಸವರು ಹೇಳ್ತಾರೆ ಅಲ್ಲಿದ್ದಂಥವ್ರಿಗೆ ಇದು ಮೇಜರ್ ಇದ್ದಾರೆ, ಕಾನೂನು ಪ್ರಕಾರ ಅವ್ರ ಹುಡುಗಿ ಬಗ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಆ ಹುಡುಗಿ ಏನು ಸ್ಟೇಟ್ಮೆಂಟು ಕೊಡ್ತಾರೋ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಇವರು ಹೋಗೋಕೆ ರೆಡಿ ಇಲ್ಲ. ಅಲ್ಲಿ ಹೋಗಲ್ಕ ಪೊಲೀಸವರು ಸ್ವಲ್ಪ ಹೇಳಿದ್ದಾರೆ ಜೋರಾಗಿ ಹೋಗಿ ಇಲ್ಲಿಂದ ನಿಲ್ಬೇಡಿ, ಅದು ನಾವೇನು ಪೊಲೀಸವರು ಕ್ರಮ ತಗೊಂತೀವಿ ಅಂತ. ಆ ಸಮಯದಲ್ಲಿ ಸ್ವಲ್ಪ ಏನೋ ಪೊಲೀಸ್ ಇರ್ತಕ್ಕಂಥ ಪೊಲೀಸರಿಗೆ ಅವರಿಗೆ ವಾಗ್ವಾದ ಆದಮೇಲೆ ನಂತರ ಅದು ಹೋಗಿದ್ದಾರೆ. ನಂತರ ಪುನಃ ಒಂದು 8:30 ಗಂಟೆಗೆ ಇಲ್ಲ ಇವತ್ತು ನಮ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ನಾವು ಪ್ರತಿಭಟನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾರ್ಪೊರೇಷನ್ ಸೇರಿದ್ರು. ಅವ್ರನ್ನ ನಮ್ಮಲ್ಲಿ ಇರ್ತಕ್ಕಂಥ ಅಡಿಷನಲ್ SP ಅವರು ಬಂದು ಅವರಿಗೆ ಇದು 144 ಇದೆ, ನೀವು ಬಂದು ಪೊಲೀಸ್ ಅಧೀಕ್ಷಕರು SP ಅವರಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಿ, ಏನಾಗಿತ್ತು ಅಂದ್ರೆ ನಾವು ಆ್ಯಕ್ಷನ್ ತಗೊಂಡು ಎನ್ಕ್ವೈರಿ ಮಾಡಿ ಅಂತ ಹೇಳಿದ ಮೇಲೆ ಕೂಡ ಹೋಗಿಲ್ಲ. ಇಲ್ಲಿ ಇರಮೇಲೆ ಮತ್ತೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡೋಕೆ ಹೋದ್ಮೇಲೆ ಅಂದ್ರೆ ಆ ಪೊಲೀಸರ ಮೇಲೆ ಕೂಡ ಸ್ವಲ್ಪ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ತಿಳಿಸಿದ್ದಾರೆ. ಈಗ ಪರಿಸ್ಥಿತಿ ಶಾಂತ ಇದೆ, ಯಾವುದೇ ಕೂಡ ಏನು ಇಶ್ಯೂಸ್ ಇಲ್ಲ. ಈಗ ಆಲ್ರೆಡಿ ನಾವು 3 ಜನ ವಶಕ್ಕೆ ಪಡೆದಿದ್ದೀವಿ, ಒಂದು ಪ್ರಕರಣ ದಾಖಲು ಮಾಡಿಬಿಟ್ಟು ಇನ್ನೂ ಯಾರು ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಈಗ FIR ಆಗಿದೆ ಸರ್? ಈಗ FIR ಮಾಡ್ತೀವಿ. ನಮ್ಮದು ಪೊಲೀಸರಿಗೂ ಕೂಡ ಸ್ವಲ್ಪ ಗಾಯ ಆಗಿದೆ, ಅದನ್ನು FIR ಮಾಡಿಬಿಟ್ಟು ನಮ್ಮ ಮುಂದಿನ ಕಾನೂನು ಕ್ರಮನ ತಗೊಳ್ತೀವಿ. ನಿನ್ನೆ ಪೊಲೀಸ್ ಸ್ಟೇಷನ್ ಒಳಗೆ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿ ಧಮಕಿ ಹಾಕಿದ್ರು. ಇದು ಕಳೆದ 4-5 ಸಲ ರಿಪೀಟ್ ಆಗ್ಲಿಕ್ಕತ್ತಿತ್ತು ನವನಗರ ಪೊಲೀಸ್ ಸ್ಟೇಷನ್ ಒಳಗೆ. ಈ 1 ತಿಂಗಳೊಳಗೆ 2-3 ಸಲ ಆಯ್ತು. ಮ್ಯಾಲಿನ ಮೇಲೆ ಯಾಕೆ ಹಿಂಗೆ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಅವರು ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ಲಿಕ್ಕತ್ತಾರ ನವನಗರ ಪೊಲೀಸ್ ಸ್ಟೇಷನ್ ಒಳಗೆ. ಅದಕ್ಕಂತ ಹೇಳಿ ನಿನ್ನೆ ಹಿಂದೂ ಸಂಘಟನೆಗಳು ತುರ್ತಾಗಿ ಒಂದು ಪ್ರತಿಭಟನೆ ಮಾಡ್ಲಿಕ್ಕತ್ತಿತ್ತು. ಎಲ್ಲ ಶಾಂತಿಯುತವಾಗೇ ಇತ್ತು. ಪೊಲೀಸರು ಬೇಕಂತ ಪ್ರವೋಕ್ ಮಾಡಿ ಯಾರ್ಯಾರನೋ ಬಿಟ್ಟು ಏನೇನೋ ಅಡ್ಡಾಡಿಸಿ ಕೊನೆಗೆ ಅಗದಿ ಶಾಂತಿಯುತವಾಗಿದ್ದಂಥವನ್ನ ನಾನು ಅಲ್ಲಿ ಹಿಂದಿದ್ದೀನಿ. SP ಅವರು ನೇರ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಏನೂ ಮಾತಾಡ್ಲಾರ್ದ. ನಾನು ನೇರವಾಗಿ ಎಲ್ಲರೇ ಪ್ರತಿಭಟನೆ ಜಾಗಕ್ಕೆ ಹೋಗ್ರಿ ಅಂತ ಅಷ್ಟೇ ಹೇಳಿದ್ದು ಬಿಟ್ರೆ ಇನ್ನೇನು ಹೇಳಿರ್ಲಿಲ್ಲ ನಾನು. ಆದರೆ SP ಅವರು ಹಲ್ಲೆ ಮಾಡಿದ್ರು. ಅದಾದ್ಮೇಲೆ ಒಬ್ಬೊಬ್ಬರಿಗೆ 8-10 ಜನ ರೌಂಡ್ ಅಪ್ ಮಾಡಿ ಇನ್ನೇನು ಕೊಂದು ಬಿಡಬೇಕು ಅನ್ನೋ ರೀತಿ ಒಳಗೆ ಹೊಡೆದಾರೆ. ಇಷ್ಟು ಯಾಕ ಅಂತ ಒಂದು ಪ್ರತಿಭಟನೆ ಮಾಡೋದು ಏನು ತಪ್ಪು? ಪ್ರತಿಭಟನೆ ಮಾಡಿದ್ದಕ್ಕೆ ಹಿಂಗ ಮಾರಣಾಂತಿಕವಾಗಿ 8 ಜನ ಕೂಡಿ ಒದಿಯೋದು ಹೊಡೆಯೋದು ಎಲ್ಲ ಮಾಡೋದು ಯಾಕ?
ಇವರು ಎಸ್ ಪಿ ಅವ್ರು ಹೇಳ್ತಾರ, ನಿನ್ನೆ ಒಂದು ವಿಡಿಯೋ ನೋಡಿದೆ, ಎಸ್ ಪಿ ಅವರು ಇವ್ರು ಎಲ್ಲಾ ವಿಷಯದಾಗ ಬರ್ತಾರಂತ. ಒಂದು ಉದಾಹರಣೆ ಕೊಡ್ತೀನಿ. 38ನೇ ಸೆಕ್ಟರ್ ಒಳಗ 2 ತಿಂಗಳೊಳಗ ಒಂದು ಹಿಂದೂ ಮನೆ ಮೇಲೆ 4 ಸಲ ಕಲ್ಲು ಬಿತ್ತು. 3 ಸಲ ಕಲ್ಲು ಬಿದ್ದಾಗೂ ಪೊಲೀಸರು ಏನೂ ಕ್ರಮ ಕೈಗೊಳ್ಳಿಲ್ಲ. 4ನೇ ಸಲ ಹೋಗಿ ನಾವು FIR ಮಾಡ್ರಿ ಅಂತ ಕೇಳಿದ್ವಿ. ಹಿಂಗ್ ಹೋಗಿ ಕೇಳೋದ ತಪ್ಪ? ಒಬ್ಬ ಹಿಂದೂ ಮನೆಗೆ ತೊಂದರೆ ಆದಾಗ ಮತ್ತೆ ಹಿಂದೂ ಸಂಘಟನೆ ಕಾರ್ಯಕರ್ತರಾಗಿ ನಾವು ಹೋಗಿವಲ್ಲಿ, ಪೊಲೀಸರಿಗೆ ಅದನ್ನೇ ಅಪರಾಧ ಅನ್ನೋದಂಗ ಬಿಂಬಿಸ್ಲಿಕ್ಕತ್ತಾರ. ಅದರ ಸಲುವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ಹಿಂದೂಗಳ ಪರವಾಗಿ ನ್ಯಾಯ ಕೇಳಬಾರ್ದು ಅನ್ನೋದಕ್ಕ ಈ ತರ ಹಲ್ಲೆ ಮಾಡಿ ಕೇಸ್ ಮಾಡಿ ನಮ್ಮನ್ನು ಹೆದರಿಸುವಂತ ಪ್ರಯತ್ನ ಮಾಡ್ಲಿಕ್ಕತ್ತಾರ. ನಾ ಅವ್ರಿಗೆ ಒಂದು ಹೇಳ್ತೀನಿ, ಅವ್ರು ಏನ್ ಮಾಡೋದು ಮಾಡ್ಲಿ, ನಾವು ಮಾತ್ರ ನಮ್ಮ ಕರ್ತವ್ಯವನ್ನು ಬಿಡುದಿಲ್ಲ. ಅವ್ರು ಬೇಕಾದ್ರೆ ಇವತ್ತು ಲಾಠಿ ಚಾರ್ಜ್ ಮಾಡ್ಯಾರ, ನಾಳೆ ಗೋಲಿಬಾರ್ ಮಾಡ್ಲಿ, ಆದ್ರೆ ನಾವು ನಮ್ಮ ಕರ್ತವ್ಯ ಬಿಡುದಿಲ್ಲ. ಒಬ್ಬ ಹಿಂದೂಗೆ ಸಮಸ್ಯೆ ಆದಾಗ ಇನ್ನೊಬ್ಬ ಹಿಂದೂ ಹೋಗ್ಲೇಬೇಕು, ನಾವು ಆ ಕೆಲಸ ಮಾಡೇ ಮಾಡ್ತೀವಿ. ವಿಕ್ರಮ್ ದೇಶಪಾಂಡೆ.